ಹಾಯ್. ವಿಟಿಯು ಮೇಕಪ್ ಎಕ್ಸಾಮಿನೇಷನ್ ಎಲಿಜಿಬಿಲಿಟಿ ಬಗ್ಗೆ ತುಂಬಾನೇ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಇವತ್ತಿನ ವಿಡಿಯೋದ್ರಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರ್ಯಾರು ಮೇಕಪ್ ಎಕ್ಸಾಮ್ ಬರಿಬಹುದು, ಯಾವ್ಯಾವ ಸೆಮಿಸ್ಟರ್ ಸಬ್ಜೆಕ್ಟ್ಗೆ ಬರಿಬಹುದು, ಹಾಗೆ ಇಯರ್ ಬ್ಯಾಕ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗಿದಾರೋ ಇಲ್ವೋ ಎಲ್ಲದು ಪ್ರತಿಯೊಂದನ್ನು ಈ ವಿಡಿಯೋದ್ರಲ್ಲಿ ಹೇಳ್ತೀವಿ. ಪೂರ್ತಿಯಾಗಿ ಕೇಳಿ. ಸೊ ಮೇಕಪ್ ಎಕ್ಸಾಮ್ ಎಲಿಜಿಬಿಲಿಟಿ ಬಗ್ಗೆ ಹೇಳೋದಾದ್ರೆ, ವಿಟಿಯು ರೂಲ್ ಪ್ರಕಾರ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ಗೆ ಮೇಕಪ್ ಎಕ್ಸಾಮ್ ಬರೆಯೋಕೆ ಎಲಿಜಿಬಿಲಿಟಿ ಬರುತ್ತೆ. ಯಾವಾಗ ಅಂದ್ರೆ ಸೆಕೆಂಡ್ ಸೆಮಿಸ್ಟರ್ ಆದ್ಮೇಲೆ, ಲೈಕ್ ನೀವು ಸೆಕೆಂಡ್ ಸೆಮಿಸ್ಟರ್ ಅಟೆಂಡ್ ಮಾಡಿ ಇಂಟರ್ನಲ್ಸ್ ಕಂಪ್ಲೀಟ್ ಮಾಡಿರ್ಬೇಕು. ಆಮೇಲೆ ಬ್ಯಾಕ್ಲಾಗ್ ಕ್ರೆಡಿಟ್ಸ್ ಎಷ್ಟೇ ಇರಲಿ, ಲೈಕ್ ಬಿಲೋ 16 ಇರಲಿ, ಅಬೌವ್ 16 ಇರಲಿ, ಎಲಿಜಿಬಿಲಿಟಿ ಇದ್ದೇ ಇರುತ್ತೆ. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಹಿಯರ್ ಬ್ಯಾಕ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಅನ್ನೋ ಡೌಟ್ ಇರುತ್ತೆ. ಸೊ ಅದಕ್ಕೆ ಆನ್ಸರ್ ಎಸ್, ಹಿಯರ್ ಬ್ಯಾಕ್ ಸ್ಟೂಡೆಂಟ್ಸ್ ಕೂಡ ಎಲಿಜಿಬಲ್ ಆಗಿರ್ತಾರೆ, ಎಸ್ಪೆಷಲಿ 2022 ಸ್ಕೀಮ್ ನಲ್ಲಿ ಇದ್ದವರು. ಸಪೋಸ್ ನಿಮ್ಗೆ 16 ಕ್ರೆಡಿಟ್ಗಿಂತ ಜಾಸ್ತಿ ಬ್ಯಾಕ್ಲಾಗ್ ಇದ್ದು ನೀವು ಥರ್ಡ್ ಸೆಮ್ ಪ್ರಮೋಷನ್ ಆಗಿಲ್ಲ ಅಂದ್ರೆ, ನೀವು ಸೆಕೆಂಡ್ ಸೆಮ್ ಕಂಪ್ಲೀಟ್ ಆಗಿದ್ರೆ ಮೇಕಪ್ ಎಕ್ಸಾಮ್ ಬರಿಬಹುದು. ಹಾಗೆ ಪ್ರೀವಿಯಸ್ ಇಯರ್ಸ್ ನಲ್ಲಿ ರಿಅಡ್ಮಿಷನ್ ಆಗಿದ್ರು ಕೂಡ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ. ಸೊ ಈಗ ಫೋರ್ತ್ ಸೆಮಿಸ್ಟರ್ ಆದ್ಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಈಗ ಹೇಳ್ತೀನಿ. ನೀವು ಫೋರ್ತ್ ಸೆಮಿಸ್ಟರ್ ಕಂಪ್ಲೀಟ್ ಮಾಡಿದ್ಮೇಲೆ ಮೇಕಪ್ ಎಕ್ಸಾಮ್ ಬರಿಬಹುದು ಸಬ್ಜೆಕ್ಟ್ಸ್, ಓಕೆನಾ? ಸಬ್ಜೆಕ್ಟ್ ಬರಿಬಹುದು. ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ ಬ್ಯಾಕ್ಲಾಗ್ ಇದ್ರೆ ಥರ್ಡ್ ಇಯರ್ ಅಲ್ಲಿ ನೀವು ಬರೆಯೋಕೆ, ಲೈಕ್ ಅದನ್ನ ಬ್ಯಾಕ್ಲಾಗ್ ಬರೆಯೋಕೆ ಆಪ್ಷನ್ ಇರಲ್ಲ. ಇದು ವಿಟಿಯು ಸ್ಟ್ರಿಕ್ಟ್ ಆಗಿದೆ. ಈ ರೂಲ್ ಕೂಡ ಇಂಪ್ಲಿಮೆಂಟ್ ಆಗಿದೆ. ನೀವು ಇವಾಗ ಏನಾದ್ರು ಫೋರ್ತ್ ಸೆಮಿಸ್ಟರ್ ಅಲ್ಲಿ ಇದ್ದಿ ಥರ್ಡ್ ಅಂಡ್ ಫೋರ್ತ್ ಸೆಮಿಸ್ಟರ್ ಸಬ್ಜೆಕ್ಟ್ ಇದ್ರೆ ಅದ್ರದ್ದು ಮೇಕಪ್ ಎಕ್ಸಾಮ್ ಬರಿಬಹುದು. ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಬ್ಯಾಕ್ಲಾಗ್ ಇದ್ರೆ ನೀವು ಥರ್ಡ್ ಇಯರ್ ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಬರೆಯೋಕ್ ಆಗೋದಿಲ್ಲ, ಬರೆಯೋ ಆಪ್ಷನ್ಸ್ ಇರಲ್ಲ. ಈ ತರ ವಿಟಿಯು ಸ್ಟ್ರಿಕ್ಟ್ ಆಗಿದೆ ಈ ರೂಲ್ ನಲ್ಲಿ, ಓಕೆನಾ? ಸೊ ಈಗ ಸಿಕ್ಸ್ತ್ ಸೆಮ್ ಫೈನಲ್ ಚಾನ್ಸ್ ಅಂತ ಬಂದಾಗ, ಸಿಕ್ಸ್ತ್ ಸೆಮಿಸ್ಟರ್ ಕಂಪ್ಲೀಟ್ ಆದ್ಮೇಲೆ ಬರೀ ಫಿಫ್ತ್ ಹ್ಯಾಂಡ್ ಮತ್ತೆ ಸಿಕ್ಸ್ತ್ ಸಬ್ಜೆಕ್ಟ್ ಮಾತ್ರ ಬರಿಬಹುದು. ಅಂದ್ರೆ ಫಿಫ್ತ್ ಮತ್ತೆ ಸಿಕ್ಸ್ತ್ ಸೆಮಿಸ್ಟರ್ ಅಲ್ಲಿ ಇರೋ ಸಬ್ಜೆಕ್ಟ್ ಮಾತ್ರ ಬರಿಬಹುದು. ಮುಂಚೆ ಲೈಕ್ ಫೋರ್ತ್, ಸೆಕೆಂಡ್, ಫಸ್ಟ್ ಈ ತರ ಮುಂಚೆ ಸೆಮಿಸ್ಟರ್ ಅಲ್ಲಿ ಏನಾದ್ರು ನಿಮ್ಗೆ ಬ್ಯಾಕ್ಲಾಗ್ ಇದ್ರೆ ಫೈನಲ್ ಇಯರ್ ಟೈಮ್ ನಲ್ಲಿ ಎಕ್ಸಾಮ್ ಬರೆಯೋಕೆ ಚಾನ್ಸ್ ಇಲ್ಲ ನಿಮ್ಗೆ, ಓಕೆನಾ? ಸೊ ನೀವ್ ಏನೇ ಇದ್ರು ಆ ಇಯರ್ ಅಲ್ಲೇ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಫೈನಲ್ ಇಯರ್ ಇರ್ಲಿ, ನೆಕ್ಸ್ಟ್ ಇಯರ್ ಅಂತ ನೀವು ಮಾಡಕ್ ಆಗಲ್ಲ. ಫೈನಲ್ ಇಯರ್ ಅಲ್ಲಿ ನಿಮ್ಗೆ ಫೈನಲ್ ಇಯರ್ ಟೈಮ್ ನಲ್ಲಿ ಎಕ್ಸಾಮ್ ಬರೆಯೋಕೆ ಚಾನ್ಸ್ ಇರಲ್ಲ. ಎಕ್ಸಾಂಪಲ್ ನಿಮ್ಮ ಹತ್ರ 18 ಕ್ರೆಡಿಟ್ಸ್ ಬ್ಯಾಕ್ಲಾಗ್ ಇದ್ದು ಸೆಕೆಂಡ್ ಸೆಮ್ ಕಂಪ್ಲೀಟ್ ಮಾಡಿದ್ದೀರಾ ಅಂದ್ರೆ ಮೇಕಪ್ ಎಕ್ಸಾಮ್ ಬರಿಬಹುದು. ಅದೇ ನೀವು ಥರ್ಡ್ ಅಥವಾ ಫೋರ್ತ್ ಇಯರ್ ವೇಟ್ ಮಾಡಿದ್ರೆ ದೆನ್ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಸೆಮ್ ಸಬ್ಜೆಕ್ಟ್ ಬರೆಯೋಕೆ ಟೋಟಲ್ ಆಗಿ ಚಾನ್ಸ್ ಮಿಸ್ ಆಗುತ್ತೆ. ಸೊ ಬ್ಯಾಕ್ಲಾಗ್ಸ್ ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಒಂದು ಅಲರ್ಟ್ ಇದೆ, ಏನಂದ್ರೆ ನಿಮ್ಗೆ ಸೆಕೆಂಡ್ ಇಯರ್, ನೀವು ಸೆಕೆಂಡ್ ಸೆಮಿಸ್ಟರ್ ಅಂದ್ರೆ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀರಾ, ಹಾಗಿದ್ರೆ ಎಸ್ಪೆಷಲಿ ಇನ್ ಫೋರ್ತ್ ಸೆಮಿಸ್ಟರ್ ಇದ್ದವರು ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಬ್ಯಾಕ್ಲಾಗ್ ಇದ್ರೆ ಮೇಕಪ್ ಎಕ್ಸಾಮ್ ಟ್ರೈ ಮಾಡಿ. ಫೈನಲ್ ಇಯರ್ದಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಚಾನ್ಸ್ ಸಿಗೋದಿಲ್ಲ. ಸೊ ಈಗ ಸಮ್ಮರಿಯಾಗಿ ಹೇಳೋದಾದ್ರೆ, ಸೆಕೆಂಡ್ ಸೆಮಿಸ್ಟರ್ ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ ಎಕ್ಸಾಮ್ ಬರಿಬಹುದು. ಫೋರ್ತ್ ಸೆಮಿಸ್ಟರ್ ಕಂಪ್ಲೀಟ್ ಆದ್ಮೇಲೆ ಬರೀ ಥರ್ಡ್ ಮತ್ತೆ ಫೋರ್ತ್ ಸೆಮಿಸ್ಟರ್ ಸಬ್ಜೆಕ್ಟ್ ಬರಿಬಹುದು. ಆದ್ಮೇಲೆ ಫಿಫ್ತ್ ಅಂಡ್ ಸಿಕ್ಸ್. ಹಾಗೆ ಫಸ್ಟ್, ಸೆಕೆಂಡ್, ಥರ್ಡ್ ಸೆಮ್ ಅಲ್ಲಿರೋ ಸಬ್ಜೆಕ್ಟ್ ಎಕ್ಸಾಮ್ಸ್ ನ ನೀವು ಸಿಕ್ಸ್ತ್ ಸೆಮ್ ಆದ್ಮೇಲೆ ಬರೆಯೋಕ್ ಅವಕಾಶ ಇರುವುದಿಲ್ಲ, ಆ ಚಾನ್ಸಸ್ ಇಲ್ಲ. ಹಾಗೆ ಇಫ್ ನಿಮ್ದು ಏನಾದ್ರು ಸೆಕೆಂಡ್ ಸೆಮ್ ಕಂಪ್ಲೀಟ್ ಆಗಿದ್ರೆ ಹಿಯರ್ ಬ್ಯಾಕ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಇದ್ದಾರೆ, ಓಕೆನಾ? ಸೊ ಸ್ಟೂಡೆಂಟ್ಸ್, ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದು ವಿಟಿಯು ಎಕ್ಸಾಮ್, ರಿವ್ಯಾಲ್ಯೂಯೇಷನ್, ಮೇಕಪ್ ಎಕ್ಸಾಮ್, ಪ್ಲೇಸ್ಮೆಂಟ್, ಹಾಸ್ಟೆಲ್ ಎಲ್ಲ ತರ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋದ್ರಲ್ಲಿ ಸಿಇಟಿ ಕೌನ್ಸಿಲಿಂಗ್ ಅಥವಾ ಈಗ ವಿಟಿಯುದು ನೆಕ್ಸ್ಟ್ ಟೈಮ್ ಟೇಬಲ್ ರಿಲೀಸ್ ಆಗುತ್ತೆ, ಅದ್ರ ಬಗ್ಗೆ ಪೂರ್ತಿ ಅಪ್ಡೇಟ್ ಮಾಡ್ತೀವಿ. ನಮ್ಮ ಚಾನಲ್ಗೆ ಟ್ಯೂನ್ಡ್ ಆಗಿರಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.